ಪೃಥ್ವಿ ಸಿಂಗ್ ಎಸ್ ಸಿ ಮೋರ್ಚಾದ ನಮ್ಮೊಬ್ಬ ಕಾರ್ಯಕರ್ತ, ರಾಜ್ಯದ ಒಂದು ಕಾರ್ಯಕಾರಿಣಿ ಸದಸ್ಯನೂ ಕೂಡ ಹೌದು. ಇವತ್ತು ಸಂಜೆ 4:45 ಸುಮಾರಿಗೆ ಅವರ ಮನೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚನ್ರಾಜ್ ಹಟ್ಟಿಹೊಳಿ ಇವರ ಗನ್ಮೆನ್ಗಳು ಮತ್ತು ಇವರ ಬಲಗೈ ಬಂಟ ಆಗಿರ್ತಕ್ಕಂಥ ಸುಜಿತ್ ಜಾಧವ್ ಮತ್ತು ಈ MLCಯ ಪಿ ಆಗಿರ್ತಕ್ಕಂಥ ಸದ್ದಾಂ, ಇವರೆಲ್ಲರೂ ಸೇರಿ ಇವ್ರ ಮನೆಗೆ ಹೋಗ್ತಾರೆ. ಸಂಜೆ 4:45 ಮನೆಯಲ್ಲೇ ಇದ್ದಂಥ ಪೃಥ್ವಿ ಸಿಂಗನ್ನು ಹೊರಗಡೆ ಕರೆಸ್ತಾರೆ. ಹೊರಗೆ ಕರೆಸಿ ಮಾತಿನ ಚಕಮಕಿ ನಡೀತದೆ. ತದನಂತರ ನಮ್ಮ ಪೃಥ್ವಿ ಸಿಂಗ್ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡೋ ಪ್ರಯತ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಪಕ್ಕದಲ್ಲೇ ಒಂದು ಬ್ಲ್ಯಾಕ್ ಕಲರ್ ಕ್ರಿಸ್ಟಾ ಇನೋವಾ ಕಾರ್, ಕಪ್ಪು ಬಣ್ಣದ ಕ್ರಿಸ್ಟಾ ಇನೋವಾ ಕಾರ್ನಲ್ಲಿ ಈ MLC ಆಗಿರ್ತಕ್ಕಂಥ ಚನ್ರಾಜ್ ಹಟ್ಟಿಹೊಳಿ ಅವರು ಇದ್ದರು ಅನ್ನುವ ಮಾಹಿತಿನೂ ಕೂಡ ನಮಗೆ ಸಿಗ್ತಾ ಇದೆ. ಅವ MLCನೂ ಕೂಡ ಕಾರ್ನಲ್ಲಿ ಕೂತಿದ್ರು. ಹೀಗೆ ಮಾತು ಮುಂದುವರೆದು ತತ್ಕ್ಷಣ ಅವರು ಬಾಡಿಗಾರ್ಡ್ ಇರ್ಬೋದು, MLCಯ ಬಾಡಿಗಾರ್ಡ್ ಇರ್ಬೋದು, PS ಸದ್ದಾಂ ಇರ್ಬೋದು, ನಮ್ಮೊಬ್ಬ ಕಾರ್ಯಕರ್ತನ ಮೇಲೆ, ಪೃಥ್ವಿ ಸಿಂಗ್ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ನಾವು ಈ ಘಟನೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಈ MLC ಬಹಳ ಪ್ರಭಾವಿ ವ್ಯಕ್ತಿ, ಅದರಲ್ಲೂ ಕೂಡ ಈ ಜಿಲ್ಲೆಯ ಶಾಸಕರು, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ. ಇಷ್ಟು ಪ್ರಭಾವ ಇದ್ದಿದ್ದರಿಂದಲೇ ಹಾಡು ಹಗಲಿನಲ್ಲೇ ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹಲ್ಲೆ ಮಾಡಿ ತತ್ಕ್ಷಣ ಮೊಬೈಲನ್ನು ಕೂಡ ಯಾರು ನಮ್ಮ ಪೃಥ್ವಿ ಸಿಂಗ್ ಏನು ರೆಕಾರ್ಡ್ ಮಾಡ್ಕೊಳ್ತಿದ್ದ ಮೊಬೈಲನ್ನು ಕಿತ್ಕೊಂಡು ಅವನಿಗೆ ಚೂರಿ ಇರ್ತವನ್ನ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೀಯ. ನಾನಿವತ್ತು ಅಧಿವೇಶನ ಇವತ್ತು ಬೆಳಗಾವಿ, ಎಲ್ಲ ನಮ್ಮ ಶಾಸಕರು, ರಾಜ್ಯ ಸರ್ಕಾರದಲ್ಲಿದೆ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಗಾವಿನಲ್ಲಿದ್ದಾರೆ, ರಾಜ್ಯ ಸರ್ಕಾರ ಇದೆ. ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ ಪ್ರಭಾವಿ ವಿಧಾನ ಪರಿಷತ್ ಸದಸ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರ ಒಬ್ಬ ಸಹೋದರ, ಈ ರೀತಿ ದರ್ಪವನ್ನು ತೋರಿಸಿರ್ತಕ್ಕಂಥದ್ದು. ಒಬ್ಬ ದಲಿತ ಮುಖಂಡರ ಮೇಲೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಒಬ್ಬ ದಲಿತ ಮುಖಂಡರ ಮೇಲೆ ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ನಾವು ಈ ವಿಚಾರದಲ್ಲಿ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ನಾನು ರಾಜ್ಯ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ತತ್ಕ್ಷಣ ಪೊಲೀಸರು ಇವತ್ತು ತತ್ಕ್ಷಣ ತಡ ಮಾಡ್ದೇ FIR ರಿಜಿಸ್ಟರ್ ಆಗಬೇಕು. ಯಾರು ಅಪರಾಧಿಗಳಿದ್ದಾರೆ, ವಿಧಾನ ಪರಿಷತ್ ಸದಸ್ಯ ಇರ್ಬೋದು, ಅವರ ಸಹಪಾಠಿಗಳಿರ್ಬೋದು, ಅವರ ಗನ್ಮೆನ್ನು, PA, ಇವರೆಲ್ಲರನ್ನೂ ಕೂಡ ಇವತ್ತು ರಾತ್ರಿನೇ ಬಂಧಿಸಬೇಕು. ಇಲ್ಲ ಅಂತಂದ್ರೆ ಏನು ಸಂದೇಶವನ್ನು ರಾಜ್ಯದ ಜನತೆ ನೀವು ಕೊಡ್ತಾ ಇದ್ದೀರಿ? ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ. ನಾನೀಗ ಪೃಥ್ವಿ ಸಿಂಗ್ ಅವರು ನೋಡ್ಕೊಂಡು ಬಂದಿದ್ದೇನೆ. ಆಸ್ಪತ್ರೆಯಲ್ಲಿ ಭಯಭೀತನಾಗಿದ್ದಾನೆ, ಆತಂಕದಲ್ಲಿದ್ದಾನೆ. ನನ್ನ ಕುಟುಂಬದ ಸದಸ್ಯರನ್ನು ಕಾಪಾಡಿ ಸ್ವಾಮಿ, ದಯವಿಟ್ಟು ನಮ್ಮ ಮನೆಗೆ ರಾತ್ರಿ ನುಗ್ತಾರೆ, ನಮ್ಮ ಕುಟುಂಬದ ಸದಸ್ಯರ ಮೇಲೂ ಕೂಡ ಕೊಲೆ ಮಾಡ್ತಾ ಇರೋರು, ಏನಕ್ಕೂ ಹೆಸೋದಿಲ್ಲ ಇವರು ಕಾಂಗ್ರೆಸ್ನವರು. ನನ್ನ ಮನೆಗೆ ಸುರಕ್ಷತೆಯನ್ನು ಕೊಡಿಸಿ,
ಭಯಭೀತನಾಗಿದ್ದಾನೆ ಪೃಥ್ವಿ ಸಿಂಗ್ ಇವತ್ತು. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ನಿಮ್ಮ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಮಗೆ ಎಳ್ಳಷ್ಟು ಕೂಡ ಅವ್ರ ಬಗ್ಗೆ ವಿಶ್ವಾಸ ಇಲ್ಲ. ಈ ವ್ಯವಸ್ಥೆ ಬಗ್ಗೆ ಅಧಿಕಾರದ ದರ್ಪದಿಂದ ಈ ಒಂದು ಸಚಿವರ ತಮ್ಮ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ, ಬೆಳಗಾವಿ ಜನನು ಕೂಡ ನೋಡಿದ್ದಾರೆ. ಹಾಗಾಗಿ ಮೊದಲನೇದಾಗಿ ನಮ್ಮ ಒತ್ತಾಯ, ತತ್ಕ್ಷಣ FIR ರಿಜಿಸ್ಟರ್ ಆಗಬೇಕು. MLC ಆದಿಯಾಗಿ ಅವರ ಸಹಪಾಠಿಗಳು ಎಲ್ಲರನ್ನೂ ಕೂಡ ಇವತ್ತು ರಾತ್ರಿನೇ ಬಂಧಿಸಬೇಕು. ಆ ಕಾರ್ನಲ್ಲಿ MLC ಅವರು ಕೂತಿದ್ರು ಅನ್ನೋ ಮಾಹಿತಿ ಇದೆ. ಮೊಬೈಲ್ ಟವರ್ ಲೊಕೇಶನ್ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತಿನ ತಂತ್ರಜ್ಞಾನ ಉಪಯೋಗಿಸ್ಕೊಂಡ್ರೆ ಯಾರು ಎಲ್ಲಿದ್ರು ಅಂತೇಳಿ ಎಲ್ಲವೂ ಕೂಡ ಸಂಪೂರ್ಣ ಗೊತ್ತಾಗ್ತದೆ. ಹಾಗಾಗಿ ತಡೆಯೋಣ, ಮಾತಾಡ್ತಾ ಇದ್ದೀನಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲ ದುಷ್ಟರನ್ನ, ಇವರು ಅಪರಾಧಿಗಳೇನಿದ್ದಾರೆ ತತ್ಕ್ಷಣ ಇವತ್ತು ಬಂಧಿಸಬೇಕು ಅನ್ನೋ ಒತ್ತಾಯನ ಮಾಡ್ತೇನೆ. ಮತ್ತು ಪೊಲೀಸರ ಬಗ್ಗೆ ಮತ್ತೆ ಹೇಳ್ತೇನೆ, ಪೊಲೀಸ್ ಬಗ್ಗೆ ತನಿಖೆ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ಇದು ಮೊದಲು FIR ರಿಜಿಸ್ಟರ್ ಮಾಡಿ ಇವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡಲಿ. ಮುಂದೆ ನಾವು ಏನು ಅಂತೇಳಿ ನಾವು ಮತ್ತೆ ಮಾತಾಡ್ತೇವೆ. ರಾಜಕೀಯ ಪ್ರೇರಿತ ಮತ್ತೊಂದು ಪ್ರಶ್ನೆ ಅಲ್ಲ. ನಮ್ಮ ಪೃಥ್ವಿ ಸಿಂಗ್ ಅವರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಅವಾಗಲೇ ಅವ್ರಿಗೆ ಬೆದರಿಕೆ ಆಗ್ತಕ್ಕಂಥ ಪ್ರಯತ್ನ ಕೂಡ ಆಗಿತ್ತು. ಹಾಗಾಗಿ ಅದನ್ನು ಮುಂದುವರಿಸ್ಕೊಂಡು ಇವತ್ತು ಈ ಪರಿಸ್ಥಿತಿ ಈ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಇಲ್ಲಿ ರಾಜಕೀಯ ಪ್ರೇರಿತ ಹಾಗಾದ್ರೆ ಚಾಕು ಚೂರಿ ಆಗಿಲ್ವಾ? ಹಾಗಾದ್ರೆ ಆಸ್ಪತ್ರೆಯಲ್ಲಿ ಪೃಥ್ವಿ ಸಿಂಗಿಗಾಗ ನರಳ್ತಾ ಇಲ್ವಾ? ಹಾಗಾದ್ರೆ ಆತಂಕದಲ್ಲಿ ಅವ್ರ ಕುಟುಂಬ ಇಲ್ವಾ? ಹಾಗಾದ್ರೆ ಒಬ್ಬರು ಜವಾಬ್ದಾರಿತ ಸಚಿವರು ಈ ರೀತಿ ಹೇಳಿಕೆಯನ್ನು ಕೊಡೋದನ್ನು ಬಿಟ್ಟು ನಿಮ್ಮ ಸಹೋದರ ಎಲ್ಲಿದ್ದಾನೆ ಹುಡ್ಕೊಂಡು ಪೊಲೀಸರಿಗೆ ಕೊಟ್ಟು ಫಸ್ಟ್ FIR ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿಸ್ಲಿ. ಫಸ್ಟು ಉಳಿದಿದ್ದೇನು ವಿಚಾರಗಳು ಅಂತೇಳಿ ಆಮೇಲೆ ಚರ್ಚೆ ಮಾಡಿ. ಸರ್, ಪೊಲೀಸರ ಮೇಲೆ ಒತ್ತಡ ತರುವಂಥದ್ದು ಕೂಡ ಆಗ್ಬೋದು ರಾತ್ರೋರಾತ್ರಿ. ಅದಕ್ಕೆ ನೀವು ಯಾವ ರೀತಿ ಇದನ್ನು ಮಾಡ್ತೀವಿ? ಇನ್ನೂ ಕೂಡ ಸತ್ಯಾಂಶ ಹೊರಗೆ ಬರಬೇಕು. ಕಾರಣ ಏನಾರ ಇರಲಿ, ನಾವು ಮಾತಾಡಿಸ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಇಲ್ಲ. ಪಾಪ ಆತಂಕದಲ್ಲಿದ್ದಾನೆ. ಕಾರಣ ಏನಾರ ಇರಲಿ, ಕಾರಣದ ಪ್ರಶ್ನೆ ಅಲ್ಲ ಇಲ್ಲಿರ್ತಕ್ಕಂಥ. ಆದರೆ ಆಡಳಿತ ಪಕ್ಷದ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಹಾಲಿ ಮಂತ್ರಿ ಒಬ್ಬ ಸಹೋದರ 4:45 ಈ ರೀತಿ ಒಂದು ಮನೆಗೆ ನುಗ್ಗಿ ಅವರ ಪುಡಾರಿಗಳನ್ನು ಕಳಿಸಿ, ಅವ್ರ PAನ ಕಳಿಸಿ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಇಳಿದಿದೆ ಅಂತ, ಕುಸಿದಿದೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ನಾನು ಕಳೆದ ವಾರ ಅಷ್ಟನ್ನು ಮಾತಾಡಿದ್ದೆ. ಗುಲ್ಬರ್ಗ ಜಿಲ್ಲೆನಲ್ಲಿ ನಮ್ಮ ಕಾರ್ಯಕರ್ತ ವಿಧಾನಸಭಾ ಚುನಾವಣೆನ ಕಂಟೆಸ್ಟ್ ಮಾಡಿದ್ರು, ಅಭ್ಯರ್ಥಿ ಮಣಿಕಂಠ್ ರಾಠೋಡ್. ಅವನ ಮೇಲೂ ಕೂಡ ಇದೇ ರೀತಿ ಘಟನೆ ನಡೀತು. ರಾತ್ರಿ 1:00 ಅವನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ನಾನು ಅವತ್ತೇ ಹೇಳಿಕೆಯನ್ನು ಕೊಟ್ಟಿದ್ದೆ. ಗುಲ್ಬರ್ಗ ಆಗಿರ್ತಕ್ಕಂಥ ಘಟನೆ ಇಡೀ ರಾಜ್ಯದಲ್ಲಿ ಇದು ವಿಸ್ತರಿಸ್ತದೆ ಅಂತೇಳಿ ನಾನು ಅವತ್ತು ಹೇಳಿದ್ದೆ. ಅದು ಸತ್ಯ ಆಗಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾನೆ, ಆಗ್ರಹವನ್ನು ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ತತ್ಕ್ಷಣ ನಿಮ್ಮ MLCಯನ್ನು, ಅವರ ಸಹಚರರನ್ನು, ಅವ್ರನ್ನೆಲ್ಲರನ್ನೂ ಕೂಡ ತತ್ಕ್ಷಣ ಬಂಧಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ, ಮುಖ್ಯಮಂತ್ರಿಗಳು ಒತ್ತಾಯನ ಮಾಡ್ತೇನೆ.